ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಇನ್ನೊಂದು ಟಿಪ್ಸ್ ಏನಂತ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಟಿಪ್ಸ್ ಅನ್ನೋದಕ್ಕಿಂತ ಇದು ಎಲ್ಲರೂ ತಿಳ್ಕೊಳ್ಳೋ ಅಂಥದ್ದು ವಿಷಯ. ಏನಂದರೆ, ನಮ್ಮ ಮನೇಲಿ ತುಂಬ ಬೆಕ್ಕಿದೆ, ನೋಡಿದ್ದೀರಾ. ನಾನು ಸುಮಾರು 1-2 ವರ್ಷದಿಂದನೂ ಬೆಕ್ಕು ನಮ್ಮ ಮನೇಲಿ ಇದೆ. ಅಂದರೆ ಹೋಗ್ತಾ ಇರುತ್ತೆ ಮತ್ತು ಹೊಸ ಬೆಕ್ಕು ಬರ್ತಾ ಇರುತ್ತೆ. ಆ ಥರ ಒಬ್ಬೊಬ್ಬರು ಏನು ಹೇಳ್ತಾರಂದರೆ, ಬೆಕ್ಕನ್ನ ಎಲ್ಲಾದರೂ ಹೋಗ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ಬೆಕ್ಕು ಏನಾದರೂ ನಮ್ಮ ಮುಂದೆ ಪಾಸ್ ಆದರೆ ಅದು ಅಪಶಕುನ ಅಂತ ಹೇಳ್ತಾರೆ. ಅದು ನನ್ನ ಪ್ರಕಾರ ತಪ್ಪು. ಯಾಕೆ ಅಂದರೆ, ನಾವು ಎಷ್ಟೋ ಸಾರಿ ಊರಿಗೆ ಹೋಗ್ಬೇಕಾದ್ರೆ ಬೆಕ್ಕು ನಮ್ಮ ಮುಂದೆನೇ ಓಡಾಡ್ತಾ ಇರುತ್ತೆ. ನಮ್ಮ ಅಡ್ಡ ಏನಂದರೆ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇರುತ್ತೆ. ಯಾವತ್ತೂ ನಮಗೆ ಕೆಟ್ಟದಂತೂ ಆಗಿಲ್ಲ. ಯಾಕೆ ಜನಗಳು ಅಪಶಕುನ ಅಂತ ಅಂತಾರೆ ಅಂದರೆ, ಅದು ಅಪಶಕುನ ಅಲ್ಲ. ಏನಾದರೂ ಕೆಟ್ಟದಾಗೋದನ್ನು ಈ ಬೆಕ್ಕು ತಡೆಯುತ್ತೆ. ಹೇಗೆ ಅಂತ ಹೇಳೋದಾದರೆ, ನೀವೆಲ್ಲೋ ಹೋಗ್ತಾ ಇರ್ತೀರ ಬೈಕಲ್ಲಿ, ಅವಾಗ ಏನು ಮಾಡುತ್ತೆ, ಬೆಕ್ಕು ಎಲ್ಲಾದರೂ ಗಾಡಿ ಮುಂದೆ ಅಥವಾ ಒಂದು ಕಾರಲ್ಲಿ ಹೋಗ್ತಾ ಇದ್ರೆ ಕಾರ್ ಮುಂದೆ ಹೋಗ್ಬಿಡುತ್ತೆ. ಅವಾಗ ನಾವೇನು ಮಾಡ್ತೀವಿ, ಬೆಕ್ಕು ಹೋಯ್ತು ಅಡ್ಡಲಾಗಿ, ಅಂದರೆ ನಮ್ಮ ಮುಂದೆ ಹೋಯ್ತು, ನಾವು ಸ್ವಲ್ಪ ಹೊತ್ತು ನಿಂತಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಸ್ವಲ್ಪ ಹೊತ್ತು ಗಾಡಿನ ನಿಲ್ಲಿಸಿ ಆಮೇಲೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಏನು ಮಾಡುತ್ತೆ ಬೆಕ್ಕು ಅಂದರೆ, ಅದಕ್ಕೆ ಗೊತ್ತಾಗುತ್ತೆ ನಮಗೆ ಏನೋ, ನಿಮಗೆ ಮುಂದೆ ಏನೋ ಅಪಾಯ ಆಗುತ್ತೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಅಡ್ಡಲಾಗಿ ಬಂದತ್ತೆ, ಅಂದರೆ ನಮ್ಮ ಮುಂದೆ ಪಾಸ್ ಆಗುತ್ತೆ. ಆವಾಗ ನಾವು ಸ್ವಲ್ಪ ಹೊತ್ತು ಆ ಟೈಮ್ನ ಅಲ್ಲಿ ನಿಂತು ಹೋದರೆ ನಮ್ಗೆ ಆಗುವಂಥ ಏನೋ ಅನಾಹುತ ಇದೆ ಅದು ಪಾಸ್ ಆಯಿತು ಅಂತ, ಆ ಟೈಮ್ ಹೋಯ್ತು ಅಂದರೆ ನಮಗೆ ಯಾವುದೇ ಅನಾಹುತ ಆಗೋದಿಲ್ಲ ಅಂತೇಳಿ ಆ ಬೆಕ್ಕು ಅದನ್ನು ತಡೆಯುತ್ತೆ. ಅಂದರೆ ನಮಗೆ ಏನಾದರೂ ತೊಂದರೆ ಆಗೋದನ್ನು ಅದು ತಡೆಯುತ್ತೆ ಹೊರತು ಅದರಿಂದ ನಮಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಗೊತ್ತಾಗುತ್ತಂತೆ ಬೆಕ್ಕುಗಳಿಗೆ, ಏನಾದರೂ ಮುಂದೆ ಇವರಿಗೆ ತೊಂದರೆ ಆಗುತ್ತೆ ಅಂಥೇಳಿ ಆ ಥರ ಬರುತ್ತೆ. ಅವಾಗ ನಾವು ನಿಂತು ಹೋಗ್ತೀವಿ. ನಾವೇನು ಅಂದ್ಕೊಳ್ತೀವಿ ಅಂದರೆ, ಬೆಕ್ಕೆ ಅಪಶಕುನ, ಅದಕ್ಕೆ ನಾವು ನಿಂತಿದ್ದು ಹೋಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ತಪ್ಪು. ಬೆಕ್ಕಿಗೆ ಗೊತ್ತಿರುತ್ತೆ ನಿಮಗೇನಾದರೂ ತೊಂದರೆ ಆಗುತ್ತೆ ಅಂಥೇಳಿ. ಅದಕ್ಕೆ ಅದು ನಮ್ಮ ಅಡ್ಡಲಾಗಿ ಬರುತ್ತೆ. ನಾವು ಅವಾಗ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಮುಂದೆ ಹೋಗ್ತೀವಿ. ಆವಾಗ ಆ ಟೈಮ್ ಅನ್ನೋದು ಹೋಗ್ಬಿಟ್ರೆ ನಮಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿ ಅಷ್ಟೇ. ತುಂಬ ಜನ ಹೇಳ್ತಾ ಇರ್ತಾರೆ, ಅಯ್ಯೋ ಬೆಕ್ಕುಟಾಯ್ತು, ಅದು ಅಪಶಕುನ, ನಿಂತಿದ್ದು ಹೋಗಬೇಕು ಅಂಥೇಳಿ. ಪ್ರಾಣಿಗಳಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ಇದಕ್ಕೂ ಗೊತ್ತಾಗುತ್ತೆ ಅನಿಸುತ್ತೆ. ಅದಕ್ಕೆ ಇದು ಟಿಪ್ಸ್ ಅಂತ ಹೇಳಲ್ಲ ನಾನು, ಇದು ಎಲ್ಲರೂ ಒಂಥರ ಏನಂದರೆ, ಒಂದು ಮಾಮೂಲಿ ಕಾಮನ್ ಆಗಿ ಒಂದು ಏನಂತ ಹೇಳ್ಬೋದು, ತಿಳ್ಕೊಳ್ಳುವಂಥ ಒಂದು ವಿಷಯ ಅಷ್ಟೇ. ಟಿಪ್ಸ್ ಅಂತ ಏನಿಲ್ಲ. ತುಂಬ ಜನ ಆ ಥರ ತಿಳ್ಕೊಂಡಿರ್ತಾರಲ್ಲ, ಅಪಶಕುನ ಬೆಕ್ಕು ಅಂತೇಳಿ. ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.